ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ಕಡ್ಡಾಯಗೊಳಿಸಿದ್ದನ್ನು ರದ್ದತಿಗೆ ಆಗ್ರಹಿಸಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಿಂದ ಸಂಸದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿತ್ರದುರ್ಗ ಜಿಲ್ಲಾ ಶಾಖೆ ಇವರ ವತಿಯಿಂದ ಮನವಿ ಸಲ್ಲಿಸಿದ್ದಾರೆ. ಇನ್ನು ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಟಿಇಟಿ ಪರೀಕ್ಷೆ ಕಡ್ಡಾಯಗೊಳಿಸಿದೆ. ಎಲ್ಲ ಶಿಕ್ಷಕರು ಕಾಲಮಿತಿಯೊಳಗೆ ಟಿಇಟಿ ಪರೀಕ್ಷೆ ಪಾಸ್ ಆಗಬೇಕಿದೆ. ಇದು ಸರಿಯಾದ ಕ್ರಮವಲ್ಲ. ಇನ್ನು ಉನ್ನತ ಶಿಕ್ಷಣ ಪಡೆದು ಇಷ್ಟು ವರ್ಷ ಪಾಠ ಪ್ರವಚನ ಮಾಡಿಕೊಂಡು ಅನುಭವದ ಮೇಲೆ ಕಲಿಸುತ್ತಿದ್ದೇವೆ. ಈಗ ಏಕಾಏಕಿ ಟಿಇಟಿ ಪರೀಕ್ಷೆ ಪಾಸ್ ಆಗಬೇಕೆನ್ನುವುದು ಶಿಕ್ಷಕರಿಗೆ ತುಂಬ ನೋವಿನ ಸಂಗತಿಯಾಗಿದೆ. ಇದನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ವಿರೋಧಿಸುತ್ತದೆ ಮತ್ತು ರಾಜ್ಯದಲ್ಲಿ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಭದ್ರತೆಯಿಂದ ಬಳಲುತ್ತಿದ್ದಾರೆ. ಇದೀಗ ಏಕಾಏಕಿ ಟಿಇಟಿ ಪರೀಕ್ಷೆ ಕಾಯಂ ಮಾಡಿದ್ದು ಇದು ಶಿಕ್ಷಕರಿಗೆ ಆರ್ಥಿಕ ಹೊರೆಯಾಗುತ್ತದೆ. 2010ರಿಂದ ಈಚೆಗೆ ಕೆಲಸಕ್ಕೆ ನೇಮಕವಾದ ಶಿಕ್ಷಕರಿಗೆ ಟಿಇಟಿ ಪರೀಕ್ಷೆ ಕಡ್ಡಾಯ ಮಾಡಲಿ. ಆದರೆ 2010ರಿಂದ ಹಿಂದೆ ಕೆಲಸಕ್ಕೆ ಸೇರಿದ ಶಿಕ್ಷಕರಿಗೆ ಈ ಒಂದು ಟಿಇಟಿ ಕಡ್ಡಾಯ ಮಾಡುವುದು ಬೇಡ ಎಂದು ಶಿಕ್ಷಕರ ಸಂಘದ ವತಿಯಿಂದ ಸಂಸದ ಗೋವಿಂದ ಕಾರಜೋಳ ಅವರಿಗೆ ಮನವಿ ಸಲ್ಲಿಸಿದ್ದಾರೆ. ಈ ಕುರಿತು ಪ್ರತಿಕ್ರಿಯಿಸಿದ ಸಂಸದ ಗೋವಿಂದ ಕಾರಜೋಳ ಅವರು ಪರಿಶೀಲನೆ ಮಾಡುವುದಾಗಿ ಭರವಸೆ ಕೊಟ್ಟಿದ್ದಾರೆ. 2010 ಏಪ್ರಿಲ್ 1ರಿಂದ ಈ ದೇಶದಲ್ಲಿ ಆರ್ಟಿಐ ಆಕ್ಟ್ ಅನ್ವಯ ಎನ್ಸಿಟಿ ನಾರ್ಮ್ಸ್ ಅಲ್ಲಿ ಟಿಇಟಿಯನ್ನ ಕಡ್ಡಾಯಗೊಳಿಸಿರ್ತಕ್ಕಂಥದ್ದು ನಮ್ಗೆಲ್ರಿಗೂ ಗೊತ್ತಿರ್ತಕ್ಕಂಥ ವಿಷಯ. ಬಹುಶಃ ಯಾವುದೇ ಒಂದು ನಿಯಮ, ಯಾವುದೇ ಒಂದು ಕಾಯ್ದೆ ಜಾರಿ ತಂದ್ರೆ ಆ ಕಾಯ್ದೆ ಯಾವತ್ತೂ ಕೂಡ ಪೂರ್ವಾನ್ವಯ ಮಾಡ್ತಕ್ಕಂಥದ್ದು ಸಹಜ ನ್ಯಾಯವಲ್ಲ. ಈ ದೇಶದ ಇತಿಹಾಸದಲ್ಲಿ ಅಂತಂದ್ರೆ ನಡೆದಿಲ್ಲ. ಬಹುಶಃ 2010ರಿಂದ ಈಚೆಗೆ ನೇಮಕವಾಗಿರ್ತಕ್ಕಂಥವ್ರಿಗೆ ಟಿಇಟಿಯನ್ನ ಕಡ್ಡಾಯ ಮಾಡಲಿ. ಆದ್ರೆ 2010ರಿಂದ ಹಿಂದೆ ನೇಮಕವಾಗಿರ್ತಕ್ಕಂಥ ಶಿಕ್ಷಕರಿಗೆ ಅವೈಜ್ಞಾನಿಕವಾಗಿ ಟಿಇಟಿಯನ್ನ ಕಡ್ಡಾಯ ಮಾಡಿರ್ತಕ್ಕಂಥದನ್ನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಖಂಡಿಸುತ್ತೆ. ಈ ಮೂಲಕ ತಮ್ಮಲ್ಲಿ ಮನವಿ ಮಾಡುವುದೇನೆಂದ್ರೆ, ತಾವು ಏನು ಮುಂಬರ್ತಕ್ಕಂತಹ ದಿನಮಾನಗಳಲ್ಲಿ ಬರ್ತಕ್ಕಂತಹ ಸಂಸತ್ ಅಧಿವೇಶನದಲ್ಲಿ ನಮ್ಮ ಶಿಕ್ಷಕರ ಪರವಾಗಿ ನ್ಯಾಯಯುತವಾಗಿರ್ತಕ್ಕಂಥ ಬೇಡಿಕೆ ಟಿಇಟಿಯನ್ನ ರದ್ದುಪಡಿಸಲಿಕ್ಕೆ ಇವತ್ತು ರಾಷ್ಟ್ರದಾದ್ಯಂತ ಚಳವಳಿಗಳು ನಡೀತಾ ಇದ್ದಾವೆ ಶಿಕ್ಷಕರು. ನಾವು ಕೂಡ ಕಳೆದ ಫೆಬ್ರವರಿ 24ರಲ್ಲಿ ಜಂತರ್ ಮಂತರ್ನಲ್ಲಿ ದೇಶದಲ್ಲಿ ದೊಡ್ಡ ಮಟ್ಟದ ಒಂದು ದೇಶದ ಸಮಸ್ಯೆ ಇದ್ದರೆ ಸಾಮೂಹಿಕವಾಗಿ ನನ್ನ ಬದಲಾವಣೆ ಮಾಡಲಿಕ್ಕೆ, ತಿದ್ದುಪಡಿ ತರಲಿಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದೆಲ್ಲವನ್ನು ಮಾಡ್ತೀವಿ.